ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೇಯಾ. ನಾನು ಯೂಟ್ಯೂಬಲ್ಲಿ ವೇಟ್ ಲಾಸ್ ಸೀರೀಸ್ ಶುರು ಮಾಡಿದ ಮೇಲೆ ಕೆಲವರ ಕೇಳುವ ಪ್ರಶ್ನೆ ಏನಂದರೆ, ಆಲ್ಮೋಸ್ಟ್ ಹೆಚ್ಚು ಮಂದಿ ಅಂತಲೇ ಹೇಳ್ಬೋದು. ಅವರ ಪ್ರಶ್ನೆ ಏನಂದರೆ, ನಾವು ತುಂಬ ಟ್ರೈ ಮಾಡ್ತಾ ಇದ್ದೀವಿ, ಆದರೂ ವೇಟ್ ಲಾಸ್ ಆಗ್ತಾ ಇಲ್ಲ. ನಾವು ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್, ಔಟ್ಸೈಡ್ ಫುಡ್, ಆರ್ಟಿಫಿಷಿಯಲ್ ಶುಗರ್ ಕೂಡ ತಗೊಳ್ಳೋದು ಸ್ಟಾಪ್ ಮಾಡಿದ್ವಿ, ಬಟ್ ಆದರೂ ವೇಟ್ ಲಾಸ್ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ವೇಟ್ ಗೇನ್ ಆಗಿದ್ದೀನಿ. ಯಾಕೆ ಈ ರೀತಿ ಆಗ್ತಾ ಇದೆ? ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಮನೆಯಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀನಿ, ವಾಕಿಂಗ್ ಮಾಡ್ತಾ ಇದ್ದೀನಿ, ಜಾಗಿಂಗ್ ಮಾಡ್ತಾ ಇದ್ದೀನಿ, ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ವೇಟ್ ಲಾಸ್ ಆಗ್ತಾ ಇಲ್ಲ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಟಾಪ್ 4 ರೀಸನನ್ನು ತಿಳಿಸ್ತೀನಿ. ನೀವು ಗೊತ್ತಿಲ್ಲದೆ ಈ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ, ಇದರಿಂದ ನಿಮಗೆ ವೇಟ್ ಲಾಸ್ ಆಗ್ತಾ ಇಲ್ಲ. ಸೊ ನಿಮಗೆ ಈ ರೀಸನ್ ಹೆಚ್ಚಾಗಿ ತಲೆಯಿಂದ ಹೊರಟೋಗುತ್ತೆ, ಈ ರೀತಿ ಆಗ್ತಾ ಇದೆ ಅಂತ ನಿಮ್ಮ ತಲೆಯಿಂದ ಹೊರಟೋಗುತ್ತೆ, ಬಟ್ ಅನ್ನೋಯಿಂಗ್ಲಿ ನೀವು ಈ ತಪ್ಪನ್ನು ಮಾಡ್ತಾ ಇದ್ದೀರಾ. ಅದರ ಫಸ್ಟ್ ರೀಸನ್ ಏನಂದರೆ, ಮೇನ್ ರೀಸನ್ನು ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿದೆ, ವೇಟ್ ಲಾಸ್ ಡಯಟಲ್ಲಿ ಹೆಲ್ದಿ ಫುಡ್ ತಗೋಬೇಕು. ಔಟ್ಸೈಡ್ ಫುಡ್, ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್, ಆಯಿಲಿ ಫುಡ್, ಫ್ಯಾಟಿ ಫುಡ್ ಇದೆಲ್ಲ ನಾವು ಕಮ್ಮಿ ಮಾಡ್ತೀವಿ, ಆಲ್ಮೋಸ್ಟ್ ಝೀರೋನೇ ಅಂತ ಹೇಳ್ಬೋದು. ಬಟ್ ನಾವು ಅದನ್ನು ಹೆಲ್ದಿ ಫುಡ್ ಜೊತೆ ರಿಪ್ಲೇಸ್ ಮಾಡ್ತೀವಿ. ಇವಾಗ ಹೆಲ್ದಿ ಫುಡ್, ಮನೆಯಲ್ಲಿ ಕುಕ್ ಮಾಡಿದ ಫುಡ್, ನ್ಯೂಟ್ರಿಷಸ್ ಫುಡ್ ಹೆಲ್ದಿ ಹೌದು, ಬಟ್ ಅದಕ್ಕೆ ಕ್ವಾಂಟಿಟಿ ಇದೆ, ಪ್ರಮಾಣ ಇದೆ. ಇಷ್ಟು ತಗೊಂಡ್ರೆ ಮಾತ್ರ ಅದು ನಿಮಗೆ ಬೆನಿಫಿಟ್ ಕೊಡುತ್ತೆ. ಮನೆಯಲ್ಲಿ ಮಾಡಿದ ಹೆಲ್ದಿ ಫುಡ್ ಅಂತ ನಾವು ಓವರ್ ಈಟಿಂಗ್ ಮಾಡಿದರೆ ಅದರಿಂದ ವೇಟ್ ಗೇನ್ ಆಗುತ್ತೆ. ಇವಾಗ ನಾನು ಒಂದು ಮಾಡೆಲ್ ನಿಮಗೆ ಒಂದು ಚಾರ್ಟ್ ಹೇಳ್ತೀನಿ. ಇವಾಗ ಮಧ್ಯಾಹ್ನದ್ದು ನಿಮ್ಮದು ಊಟ ಅಂತ ಅಂದ್ಕೊಳ್ಳಿ. ಊಟದ ಒಂದು ಪ್ಲೇಟಲ್ಲಿ ಒಂದು ಸಣ್ಣ ಬೋಲ್ನಷ್ಟು ರೈಸ್ ಇದ್ರೆ ಸಾಕು. ಒಂದು ವೇಳೆ ನೀವು ರೈಸ್ ಈಟರ್ ಆದರೆ ಒಂದು ಸಣ್ಣ ಬೋಲಲ್ಲಿ ರೈಸ್ ತಗೊಳ್ಳಿ. ಅದಕ್ಕಿಂತ ಡಬಲ್ ಕ್ವಾಂಟಿಟಿಯಲ್ಲಿ ನೀವು ವೆಜಿಟೇಬಲ್ ಪಲ್ಯ ತಗೋಬೋದು. ಜಾಸ್ತಿ ಆಯಿಲ್ ಯೂಸ್ ಮಾಡಿದ ಪಲ್ಯ ಬೇಡ, ಆದಷ್ಟು ಹೆಲ್ದಿ ವೇಯಲ್ಲಿ ಯೂಸ್ ಮಾಡಿದ. ಇವಾಗ ಆಯಿಲ್ ಕಂಪ್ಲೀಟ್ ಸ್ಟಾಪ್ ಮಾಡಬೇಕಂತ ಇಲ್ಲ. ಹೆಲ್ದಿ ಪೋರ್ಷನಲ್ಲಿ 1 ಟೀ ಸ್ಪೂನಷ್ಟು ಆಯಿಲ್ ಅಥವಾ 1 ಟೀ ಸ್ಪೂನಷ್ಟು ಗೀಯನ್ನು ನೀವು 1 ಟೈಮ್ ತಗೊಳ್ಬೋದು. ಇವಾಗ ಒಂದು ಬೋಲ್ ರೈಸ್ ತಗೊಂಡ್ರೆ ಡಬಲ್ ಅಮೌಂಟ್ ಅಷ್ಟು ನೀವು ಪಲ್ಯ ತಗೊಳ್ಬೋದು. ಜೊತೆಗೆ ಒಂದು ಸಣ್ಣ ಪ್ರಮಾಣದ ಪ್ರೋಟೀನ್ ಕೂಡ ಇರಬೇಕು ನಿಮ್ಮ ಆ ಪ್ಲೇಟಲ್ಲಿ. ಇವಾಗ ನೀವು ವೆಜಿಟೇರಿಯನ್ ಆಗಿದ್ದರೆ ಪನೀರ್ ಸಿಗುತ್ತೆ, ಟೋಫು ಸಿಗುತ್ತೆ, ನೀವು ಪನೀರ್ ಫ್ರೈ ಮಾಡ್ಬೋದು. ಹಾಗೆಯೇ ಪನ್ನೀರಿಂದ ಏನಾದರೂ ಡಿಶ್ ಪ್ರಿಪೇರ್ ಮಾಡ್ಬೋದು. ಇಲ್ಲದಿದ್ದರೆ ಮೊಳಕೆ ಕಟ್ಟಿದ ಇದು ಸ್ಪ್ರೌಟ್ಸ್ ಇದೆ ಅಲ್ವಾ, ಮೊಳಕೆ ಕಟ್ಟಿದ ಕಾಳುಗಳು, ಅದರಿಂದ ಏನಾದರೂ ಸಲಾಡ್ ಮಾಡ್ಬೋದು. ಅಥವಾ ಅದರಿಂದ ಕೂಡ ಪಲ್ಯ ಮಾಡ್ಬೋದು. ಇದರಿಂದ ನಿಮಗೆ ಪ್ರೋಟೀನ್ ಅಂಶ ಕೂಡ ಸಿಗುತ್ತೆ. ಪ್ರೋಟೀನ್ ಕೂಡ ವೆರಿ ಇಂಪಾರ್ಟೆಂಟ್ ನೀವು ವೇಟ್ ಲಾಸ್ ಮಾಡುವಾಗ. ಯಾಕೆಂದರೆ ಹೆಲ್ದಿ ವೇಯಲ್ಲಿ ವೇಟ್ ಲಾಸ್ ಆಗಬೇಕು. ತಿನ್ನದೇ ಇರೋದು, ಎಲ್ಲ ಸ್ಕಿಪ್ ಮಾಡೋದು ಅಲ್ಲ, ಎಲ್ಲ ಪ್ರಮಾಣವನ್ನು ನೀವು ಆದಷ್ಟು ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ತೀವಿ ಅಲ್ವಾ. ಕಾರ್ಬೋಹೈಡ್ರೇಟ್ ಕೂಡ ಬೇಕು, ಪ್ರೋಟೀನ್ ಕೂಡ ಬೇಕು, ಹೆಲ್ದಿ ಫ್ಯಾಟ್ ಕೂಡ ಬೇಕು. ಎಲ್ಲ ಪೋರ್ಷನನ್ನು ನೀವು ಬ್ಯಾಲೆನ್ಸ್ ಮಾಡಿ ತಗೊಳ್ಬೇಕು. ಇವಾಗ ನೀವು ರೈಸ್ ತಗೊಳ್ಳೋದಿಲ್ಲ, ಚಪಾತಿ ತಿನ್ನುವ ಅಭ್ಯಾಸ ಇದೆ, 2 ಮೀಡಿಯಂ ಸೈಜ್ ಚಪಾತಿ ಸಾಕು. 3 ಚಪಾತಿ ನನಗೆ ಹೆಲ್ದಿ ನಾನು ತಿಂತಾ ಇದ್ದೀನಿ ಅಲ್ವಾ, ಏನಾಗುತ್ತೆ ಅಂತ 3-4 ಚಪಾತಿ ತಿಂದರೆ ಅದರಿಂದ ಕೂಡ ನೀವು ಓವರ್ ಈಟಿಂಗ್ ಮಾಡಿದ ಹಾಗೆಯೇ ಅದರಿಂದ ಕೂಡ ನಿಮಗೆ ವೇಟ್ ಲಾಸ್ ಆಗೋ ಬದಲು ವೇಟ್ ಗೇನ್ ಆಗ್ತೀರಾ. ಜೊತೆಗೆ ನಟ್ಸ್ ತಗೊಳ್ಬೇಕು ಅಂತ ಹೇಳ್ತಾರೆ ವೇಟ್ ಲಾಸ್ ಮಾಡುವ ಟೈಮಲ್ಲಿ. ಇವಾಗ ನಟ್ಸ್ ಅಂತ ಒಂದು ಬೋಲ್ ಅಷ್ಟು ನಟ್ಸ್ ತಗೊಂಡ್ರೆ ಅಥವಾ ಒಂದು ದೊಡ್ಡ ಮುಷ್ಟಿಯಷ್ಟು ನಟ್ಸ್ ತಗೊಂಡ್ರೆ ಅದರಿಂದ ನಿಮಗೆ ವೇಟ್ ಗೇನ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನೀವು ಬಾದಾಮ್, ಆಮಂಡ್ ತಗೊಳ್ತಾ ಇದ್ರೆ ಒಂದು 4-5 ಆಮಂಡ್ ತಗೊಳ್ಬೋದು, 2-3 ವಾಲ್ನಟ್ಸ್ ತಗೋಬಹುದು. ಹಾಗೇನಾದರೂ ಮಿಕ್ಸ್ಡ್ ನಟ್ಸ್ ಇದ್ರೆ ಅದು ಕೂಡ ಒಂದು ಸ್ವಲ್ಪ ತಗೊಳ್ಬೋದು. ಒಂದು ಬೋಲ್ ಇಟ್ಕೊಂಡು ತಗೊಳ್ಳೋದು ಅಲ್ಲ, ಅದು ಕೂಡ ನಾವು ಹೆಲ್ದಿ ಈಟಿಂಗ್ ಮಾಡ್ತಾ ಇದ್ದೀವಿ ಅಂತ ನಟ್ಸ್ ಕೂಡ ನೀವು ಓವರ್ ಈಟಿಂಗ್ ಮಾಡಿದ್ರೆ ಅದರಿಂದ ಕೂಡ ಡ್ರೈ ಫ್ರೂಟ್ಸ್ ಅಥವಾ ನಟ್ಸ್ ನಾನು ಹೇಳ್ತಾರೆ, ಕೆಲವರು ಡ್ರೈ ಫ್ರೂಟ್ಸ್ ಅಂತ ಹೇಳ್ತಾರೆ, ಕೆಲವರು ನಟ್ಸ್ ಅಂತ ಹೇಳ್ತಾರೆ, ಅದು ಕೂಡ ನೀವು ಓವರ್ ಈಟಿಂಗ್ ಮಾಡಿದರೆ ವೇಟ್ ಗೇನ್ ಆಗುತ್ತೆ. ಇವಾಗ ಸೆಕೆಂಡ್ ಪಾಯಿಂಟ್ ಬಂದು, ಇವಾಗ ಬ್ರೈನಿಗೆ 20 ನಿಮಿಷ ಬೇಕಂತೆ ಫುಲ್ನೆಸ್ ಫೀಲ್ ಆಗಲಿಕ್ಕೆ. ಅದಕ್ಕೆ ನೀವು ಫಾಸ್ಟ್ ಇವಾಗ ಒಂದು ಪ್ಲೇಟ್ ಇಟ್ಕೊಳ್ತೀರಾ, ಪಲ್ಯ ಇಟ್ಕೊಂಡ್ರಿ, ರೈಸ್ ಇಟ್ಕೊಂಡ್ರಿ, ಒಂದು ಸ್ವಲ್ಪ ಸಣ್ಣ ಪ್ರಮಾಣದ ಪ್ರೋಟೀನ್ ಇಟ್ಕೊಂಡು ಫಾಸ್ಟ್ ತಿಂದರೆ, ನಾನು ಬೇಗ ತಿಂದು ಮುಗಿಸ್ತೀನಿ ಅಂತ 5 ನಿಮಿಷದಲ್ಲಿ ತಿಂದು ಮುಗಿಸಿದರೆ ನಿಮಗೆ ಬ್ರೈನಿಗೆ ಕೂಡ ಫುಲ್ನೆಸ್ ಫೀಲಿಂಗ್ ಬರೋದಿಲ್ಲ. ಆ್ಯಂಡ್ ನಿಮಗೆ ಕೂಡ ನಾನು ಬೇಗ ಊಟ ಮಾಡಿ ಆಯಿತು, ಜಾಸ್ತಿ ಏನೋ ಊಟ ಮಾಡಲಿಲ್ಲ ಅಂತ ಆ ಒಂದು ಫೀಲಿಂಗ್ ಕೂಡ ನಿಮ್ಮಲ್ಲಿ ಬರುತ್ತೆ. ಅದಕ್ಕೆ ಪ್ಲೇಟ್ ಇಟ್ಕೊಳ್ಳಿ, ನಾನು ಹೇಳಿದ ಪ್ರಮಾಣದಷ್ಟು ನಿಮಗೆ ಗೊತ್ತಿದೆ ಅಲ್ವಾ, ಯಾವಾಗಲೂ ನೀವು ಯಾವ ರೀತಿ ತಿಂತೀರಂತ, ಅಷ್ಟು ಪ್ರಮಾಣದ ಕ್ವಾಂಟಿಟಿಯನ್ನು ಇಟ್ಕೊಳ್ಳಿ. ಕುತ್ಕೊಂಡು ಆರಾಮ್ಸೆ ಫೂಡನ್ನು ಎಂಜಾಯ್ ಮಾಡಿ ತಿನ್ನಿ. ಸ್ಟ್ರೆಸ್ಫುಲ್ ಅಂತ ಅನಿಸ್ಬಾರ್ದು, ಈಗ ನನಗೆ 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೇಕು, ಹೋಗಿ ಒಳಗೆ ಕೆಲಸ ಮಾಡಬೇಕು ಅಂತ ಆ ರೀತಿಯ ಸ್ಟ್ರೆಸ್ ಇರಬಾರ್ದು.
ಕಂಪ್ಲೀಟಾಗಿ ಚೆನ್ನಾಗಿ ಚೂ ಮಾಡಿ ಅಟ್ಲೀಸ್ಟ್ 20 ನಿಮಿಷನಾದರೂ ತಿನ್ನಬೇಕಂತೆ. ಆ ಟೈಮಲ್ಲಿಯೇ ಬ್ರೈನಿಗೆ ಒಂದು ಫುಲ್ನೆಸ್ನ ಸಿಗ್ನಲ್ ಹೋಗೋದು. ಸೊ ಹಾಗಾಗಿ ಕರೆಕ್ಟಾಗಿ ನಿಮ್ಮ ಫುಡನ್ನು ಚೂ ಮಾಡಿ ಅವಸರದಲ್ಲಿ ತಿಂದು ಮುಗಿಸ್ಬೇಡಿ. ನೆಕ್ಸ್ಟ್ 3ನೇ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಸ್ಟಾಪ್ ಆಟ್ 80%. ಇವಾಗ 100% ಅಂದರೆ ಕಂಪ್ಲೀಟ್ ಹೊಟ್ಟೆ ತುಂಬುವಷ್ಟು ಊಟ ಮಾಡಬೇಕಂತ ಇಲ್ಲ. ಯಾವಾಗ ನಿಮಗೆ ಒಂದು ಸ್ವಲ್ಪ ಫೀಲಿಂಗ್ ನಂದು ಆಲ್ಮೋಸ್ಟ್ ಹೊಟ್ಟೆ ಫುಲ್ ಆಯಿತು, ಇನ್ನು ಸ್ವಲ್ಪ ತಿಂದರೆ ನಂದು ಕಂಪ್ಲೀಟ್ ಹೊಟ್ಟೆ ಫಿಲ್ ಆಗುತ್ತೆ ಅಂತ ಆ ರೀತಿ ಅಂದ್ಕೊಳ್ಬೇಡಿ. ಆಲ್ಮೋಸ್ಟ್ 80% ಆಗುವಾಗಲೇ ನೀವು ಕಂಪ್ಲೀಟ್ ಆದ ಹಾಗೆ, ನಿಮ್ಮ ಮೀಲ್ ಕಂಪ್ಲೀಟ್ ಆದ ಹಾಗಿದೆ. ಯಾಕೆಂದರೆ ಊಟ ಎಲ್ಲ ಮಾಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೀವು ನೀರೆಲ್ಲ ಕುಡಿತೀರಾ. ನೀರೆಲ್ಲ ಕುಡಿಯುವಾಗ ಅದು ಕೂಡ ನಿಮ್ಮ ಬಾಡಿಗೆ ಸಾಕಾಗತ್ತೆ ನಿಮ್ಮ ಹೊಟ್ಟೆಯನ್ನು ಫಿಲ್ ಮಾಡಲಿಕ್ಕೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ನೀರನ್ನು ಚೆನ್ನಾಗಿ ಕುಡಿಬೇಕು. ನೀರು ಇಂಡೈರೆಕ್ಟ್ಲಿ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಕೆಲವು ಸಲ ಏನಾಗುತ್ತೆ ಅಂದರೆ ನಮಗೆ ಜಾಸ್ತಿ ಟೈಮಲ್ಲಿ ನೀರು ಕುಡಿದ್ರೆ ನಮ್ಮದು ಹಸಿವೆ ಕಂಟ್ರೋಲ್ ಆಗುತ್ತೆ. ಕೆಲವು ಸಲ ನಮಗೆ ಬಾಯಾರಿಕೆ ಆಗುವಾಗ ಕೂಡ ಹಸಿವಿನ ಫೀಲಿಂಗ್ ಬರುತ್ತೆ. ನೀವು ನೀರು ಕುಡಿದ್ರೆ ನೀವು ಗಮನಿಸಿರ್ಬೋದು, ಮೋಸ್ಟ್ ಆಫ್ ದ ಟೈಮ್ ನೀರು ಕುಡಿದ ಮೇಲೆ ನಿಮ್ಮ ಹೊಟ್ಟೆ ಹಸಿವು ಕೂಡ ಸ್ವಲ್ಪ ಟೈಮ್ ತನಕ ಆ ಒಂದು ಫುಲ್ನೆಸ್ನ ಫೀಲಿಂಗ್ ಇರುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ಅಂತ ಅಲ್ಲ, ಎಲ್ಲರೂ ಕೂಡ ನೀರನ್ನು ಚೆನ್ನಾಗಿ ಕುಡಿಬೇಕು. ನೀರನ್ನು ತುಂಬ ಬೆನಿಫಿಟ್ ಇದೆ. ಆ್ಯಂಡ್ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ಕೂಡ ನೀವು ಆದಷ್ಟು ನೀರನ್ನು ಕುಡಿಬೇಕು. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಇದು ನಾನು ಕೂಡ ಒಂದು ಟೈಮಲ್ಲಿ ಮಾಡಿದ್ದೇನೆ. ಅದೇನೆಂದರೆ ಸ್ಕಿಪ್ಪಿಂಗ್ ಮೀಲ್. ಅಂದರೆ ಕೆಲವರಿಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಟೈಮಲ್ಲಿ ಹಸಿವಾಗೋದಿಲ್ಲ. ಸೊ ಹಾಗಾಗಿ ಅವರು ಅದನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಕೆಲವೊಬ್ಬರಿಗೆ ಮಧ್ಯಾಹ್ನ ಟೈಮಲ್ಲಿ ಹಸಿವಾಗೋದಿಲ್ಲ, ಊಟ ಮಾಡೋದಿಲ್ಲ, ಸ್ಕಿಪ್ ಮಾಡಿಬಿಡ್ತೀನಿ, ನನ್ನ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈ ರೀತಿಯ ಥಿಂಕಿಂಗ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ಕಿಪ್ ಮಾಡಿ ಕೂತ್ರೆ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಜಾಸ್ತಿ ಹಸಿವೆ ಆಗುತ್ತೆ ಆ್ಯಂಡ್ ಯು ಎಂಡ್ ಅಪ್ ಈಟಿಂಗ್ ಮೋರ್. ಸೊ ಹಾಗಾಗಿ ನೀವು ಹಸಿವೆ ಆಗೋದಿಲ್ಲ ಅಂತ ಸ್ಕಿಪ್ ಮಾಡಿಬಿಟ್ರೆ ಸ್ವಲ್ಪ ಟೈಮಲ್ಲಿ ನಿಮಗೆ ತಡಿಲಿಕ್ಕೆ ಆಗದಷ್ಟು ಹಸಿವಾಗುತ್ತೆ ಆ್ಯಂಡ್ ನೀವು ಜಾಸ್ತಿ ಕ್ವಾಂಟಿಟಿಯನ್ನು ತಿಂತೀರಾ. ಸೊ ಹಾಗಾಗಿ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕಿದ್ರೆ ಎಕ್ಸಸೈಸ್ ಕೂಡ ಎಷ್ಟು ಇಂಪಾರ್ಟೆಂಟ್ ನೋಡಿ, ಅಷ್ಟೇ ಅದಕ್ಕಿಂತ ಜಾಸ್ತಿ ನೀವು ಯಾವ ರೀತಿಯ ಫುಡ್ ತೊಗೊಳ್ತೀರಾ, ಯಾವ ರೀತಿ ಡಯಟ್ ಮಾಡ್ತೀರಾ, ಅದು ಕೂಡ ತುಂಬ ಜಾಸ್ತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಕರೆಕ್ಟ್ ಅಮೌಂಟನ್ನು ತೊಗೊಳ್ಳಿ. ವೆಯ್ಟ್ ಲಾಸ್ ಮಾಡಬೇಕು ಅಂತ ತಿನ್ನದೆ ಕೂತ್ಕೊಳ್ಬೇಡಿ ಅಥವಾ ಸ್ವಲ್ಪ ತಿನ್ನುವಾಗ ವೆಯ್ಟ್ ಲಾಸ್ ಮಾಡುವಾಗ ಎಲ್ಲ ಪ್ರಮಾಣದ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಫ್ಯಾಟ್ಸ್ ಬೇಕು, ಎಲ್ಲ ಪ್ರಮಾಣದ ಪೋಷಕಾಂಶಗಳು ನಿಮ್ಮ ಪ್ಲೇಟಲ್ಲಿ ಇರಬೇಕು. ಅದಕ್ಕೆ ಬ್ಯಾಲೆನ್ಸ್ ಡಯಟ್ ಅಂತಲೇ ಹೇಳೋದು. ಸೊ ವೆಯ್ಟ್ ಲಾಸ್ ಮಾಡುವಾಗ ಹೆಲ್ದಿಯಲ್ಲಿ ವೆಯ್ಟ್ ಲಾಸ್ ಆಗಬೇಕು. ಕೆಲವೊಂದ್ಸರಿ ನೀವು ಗಮನಿಸಿರ್ಬೋದು, ಕೆಲವರು ತುಂಬ ಕಡ್ಡಿಯಾಗೆ ಕಾಣ್ತಾರೆ, ಫುಲ್ ಚರ್ಮ ಎಲ್ಲ ಒಂದು ರೀತಿ ಶ್ರಿಂಕ್ ಆಗಿದೆ. ಆ ರೀತಿಯ ವೆಯ್ಟ್ ಲಾಸ್ ಬೇಡ. ಹೆಲ್ದಿ ರೀತಿಯಲ್ಲಿ ವೆಯ್ಟ್ ಲಾಸ್ ಆಗಬೇಕಿದ್ರೆ ಎಲ್ಲ ಪ್ರಮಾಣದ ಪೋಷಕಾಂಶವನ್ನು ಪ್ರಮಾಣ ಚೆಕ್ ಮಾಡಬೇಕು, ಕ್ವಾಂಟಿಟಿ ಚೆಕ್ ಮಾಡಬೇಕು. ಬಟ್ ನೀವು ಪ್ರೋಟೀನ್ ಕೂಡ ತೊಗೊಳ್ಬೇಕು, ಕಾರ್ಬೋಹೈಡ್ರೇಟ್ ಕೂಡ ತೊಗೊಳ್ಬೇಕು, ಹೆಲ್ದಿ ಫ್ಯಾಟ್ಸ್ ಕೂಡ ತೊಗೊಳ್ಬೇಕು, ಎಲ್ಲ ಬೇಕು. ಬಟ್ ಅದರ ಪ್ರಮಾಣವನ್ನು ಕರೆಕ್ಟಾಗಿ ಡಿಸೈಡ್ ಮಾಡಿ ಆ್ಯಂಡ್ ಅದರ ಪ್ರಮಾಣವನ್ನು ಡಿಸೈಡ್ ಮಾಡಿ ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂತ ಅಂದ್ಕೊಳ್ತೀನಿ, ಹೆಲ್ಪ್ಫುಲ್ ಆಯ್ತಂತ ಅಂದ್ಕೊಳ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.